ನಮಸ್ತೆ ವೀಕ್ಷಕರೇ, ವೇದಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಸೂಪರ್ ಆಗಿರೋ ಪರ್ಫೆಕ್ಟ್ ಆಗಿರೋ ಮೈಸೂರು ಪಾಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಮೆಜರ್ಮೆಂಟಲ್ಲಿ ಮೈಸೂರು ಪಾಕ್ ಮಾಡಿದರೆ ಯಾವುದೇ ಕಾರಣಕ್ಕೂ ಮೈಸೂರು ಪಾಕು ಫೇಲ್ ಆಗೋದಿಲ್ಲ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಈ ಬೌಲಿಂದ 2 ಬೌಲು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಹಾಗೆ ಅದೇ ಬೌಲಿಂದ 2 ಬೌಲು ಸಕ್ಕರೆನ ತಗೊಂಡಿದ್ದೀನಿ. ಮತ್ತು 1 ಬೌಲು ನೀರನ್ನು ಸಹ ನಾನು ತಗೊಂಡಿದ್ದೀನಿ. ಈಗ ಅರ್ಧ ಲೀಟ್ರ್ ಎಣ್ಣೆನೂ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು, ಅಂದರೆ ಒಂಥರ ಗುಳ್ಳೆ ಗುಳ್ಳೆ ಬರಬೇಕು, ಆ ಥರ ಚೆನ್ನಾಗಿ ಬಿಸಿ ಆಗಬೇಕು. ಇವಾಗ ನಾನು ಬಾಣಲೆಯಲ್ಲಿ ಸ್ಟೈನರ್ ತೊಗೊಂಡು ಈ ಥರ ನಾನು ಕಡಲೆ ಹಿಟ್ಟನ್ನ ಸೋಸ್ಕೊತಾ ಇದ್ದೀನಿ, ಅಂದರೆ ಜರಡಿ ಇಟ್ಕೊತಾ ಇದ್ದೀನಿ. ಹಾಗೆ ತಟ್ಟೆಗೆ ತುಪ್ಪ ಹಚ್ಚಿ 1 ಸ್ಪೂನು ತುಪ್ಪನ ತಗೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಂಡು 1 ಬೌಲು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೋಬೇಕು, ಅಂದರೆ ಒಂದೆಳೆ ಪಾಕನ ನಾವು ಮಾಡ್ಕೋಬೇಕು. ಈ ಥರ ಪಾಕ ಮಾಡಿಕೊಂಡು ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕು. ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ. ಅಂದರೆ ನಮಗೆ ಮೈಸೂರು ಪಾಕ್ ಮಾಡೋಕ್ಕೆ ಬರೋಲ್ಲ ಅನ್ನೋರು ಈಸಿಯಾಗಿ ಮಾಡ್ಬೋದು. ಇವಾಗ ನೋಡಿ ಅಂಟಾಗಿದೆ ಪಾಕ. ಇವಾಗ ಅದಕ್ಕೆ 1 ಸ್ಪೂನು ಗಟ್ಟಿ ತುಪ್ಪನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ತುಪ್ಪ ಕರಗಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಹಿಟ್ಟನ್ನ ಹಾಕ್ಕೋಬೇಕಾಗುತ್ತೆ. ಕೆಲವು ತುಪ್ಪ ಇದ್ದರೂ ಪರವಾಗಿಲ್ಲ, ತುಪ್ಪ ಇಲ್ಲದೆ ಇದ್ದರೂ ಸಹ ಮಾಡ್ಕೋಬೋದು. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾವು ಎಣ್ಣೆ ಹಾಕ್ಕೊಂಡೆ ಮಾಡ್ಕೋಬೋದು. ಇವಾಗ ನಾನು ಒಂದೇ ಸರಿ ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು. ಸ್ವಲ್ಪ ಹಾಕ್ಕೊಳ್ತಾ ಮಾಡ್ತಾ ಹೋದರೆ ಸ್ವಲ್ಪ ಗಂಟುಗಳಾಗ್ತವೆ. ಅದಕ್ಕೆ ಒಂದೇ ಸತಿ ಈ ಥರ ಹಾಕ್ಕೊಬಿಟ್ಟು ಚೆನ್ನಾಗಿ ಜೋರಾಗಿ ಕೈ ಆಡಿಸ್ತಾ ಇದ್ದರೆ ಅದು ಗಂಟು ಆಗೋದಿಲ್ಲ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾವು ತುಪ್ಪನೂ ಬಳಸಿ ಮಾಡ್ಬೋದು, ಬರೀ ತುಪ್ಪದಲ್ಲೂ ಮಾಡ್ಬೋದು, ಎಣ್ಣೆಯಲ್ಲೂ ಸಹ ಮಾಡ್ಬೋದು. ನಾನೇನಿಲ್ಲಿ ಜಾಸ್ತಿ ತುಪ್ಪ ಬಳಸಿಲ್ಲ, 1 ಸ್ಪೂನ್ ಹಾಕ್ಕೊಂಡಿರೋದು. ಇವಾಗ ನೋಡಿ ಎಲ್ಲೂ ಗಂಟಾಗಿಲ್ಲ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಬಬಲ್ಸ್ ಥರ ಮೇಲೆ ಈ ಥರ ಎದ್ದೇಳ್ತಿದೆಯಲ್ಲ, ಈ ಥರ ಎದ್ದಾಗ ನಾವು ಬಿಸಿ ಮಾಡ್ಕೊಂಡಿರೋ ಎಣ್ಣೆನ ಹಾಕ್ಕೊಂಡು ಈ ಥರ ಜೋರಾಗಿ ಕೈ ಆಡಿಸ್ಕೋಬೇಕು. ನಾವು ಎಣ್ಣೆ ಹಾಕಿದ ತಕ್ಷಣ ಈ ಥರ ನೋಡಿ, ಈ ಥರ ಲೇಯರ್ ಬರುತ್ತೆ. ಆ ಥರ ಬರಬೇಕು, ಅಷ್ಟು ಚೆನ್ನಾಗಿ ಎಣ್ಣೆ ಬಿಸಿಯಾಗಿರಬೇಕು. ಇವಾಗ ಇದು ಕಡಲೆ ಹಿಟ್ಟು ಚೆನ್ನಾಗಿ ಎಣ್ಣೆನ ಹೀರ್ಕೊಬಿಡುತ್ತೆ. ಅಲ್ಲಿ ತನಕ ನಾವು ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು. 1 ಸ್ಪೂನು ಎಣ್ಣೆ ಹಾಕ್ಕೊತ ಮತ್ತು ತಿರುಗಿಸ್ಕೊತಾ ಬರಬೇಕು. ಎಲ್ಲಿವರೆಗಂದರೆ ಈ ಹಿಟ್ಟು ಎಲ್ಲಿವರೆಗೂ ಎಣ್ಣೆ ಹಿಡಿಯೋದಿಲ್ವೋ ಅಲ್ಲಿವರೆಗೂ ನಾವು ಈ ಥರ ಕೈ ಆಡಿಸ್ಕೊತಾ 1 ಸ್ಪೂನು ಎಣ್ಣೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಬರಬೇಕು. ತುಂಬ ಈಸಿಯಾಗಿ ಮಾಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ನೋಡಿ ಇವಾಗ ಲೇಯರ್ ಥರ ಕಾಣ್ತಾ ಇದೆಯಲ್ವ. ಇವಾಗ ಹಾಲು ಹೊಡೆದಾಗ ಹೇಗಿರುತ್ತೋ ಆ ಥರ ಬರಬೇಕು ನಾವು ಮೈಸೂರು ಪಾಕು ಮಾಡಿದಾಗ, ಅಂದರೆ ಎಣ್ಣೆ ಹಾಕಿದಾಗ. ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಮೈಸೂರು ಪಾಕು. ಮೈಸೂರು ಪಾಕು ಕೆಡೋ ಚಾನ್ಸೇ ಇರಲ್ಲ. ನಾನು ಇದೇ ಥರ ಮಾಡ್ಕೊತಾ ಹೋಗ್ತೀನಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಈಸಿಯಾಗಿ ಮಾಡ್ಕೋಬೋದು. ಮತ್ತು ನಾನು ಇದೇ ಥರ ಎಣ್ಣೆ ಹಾಕ್ಕೊತ ನಾನು ಮತ್ತೆ ಮಿಕ್ಸ್ ಮಾಡ್ಕೊತ ಎಲ್ಲಿವರೆಗೂ ಎಣ್ಣೆ ಹಿಡಿಯೋದಿಲ್ವೋ ಅಲ್ಲಿವರೆಗೂ ನಾನು ಇದನ್ನು ಇದೇ ಥರ ಮಾಡ್ಕೊತಾ ಹೋಗ್ತೀನಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋರೆಲ್ಲ ಹಾಗೆ ಹೋಗಬೇಡಿ, 1 ಲೈಕು 1 ಕಮೆಂಟ್ ಮಾಡಿ ಹೋಗಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ ಆಗಿದೆ ಇದು. ಇವಾಗ ಎಣ್ಣೆ ಹಿಡಿತಾ ಇಲ್ಲ ನೋಡಿ, ಎಣ್ಣೆ ಬಿಟ್ಕೊಳ್ತಾ ಇದೆ. ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಪರ್ಫೆಕ್ಟಾಗಿ ಮೈಸೂರು ಪಾಕು ಒಂದು ಅದಕ್ಕೆ ಬಂದಿದೆ ಅಂತ ನಿಮಗೆ ಕಾಣ್ತಿರ್ಬೋದು. ಎಣ್ಣೆ ಬಿಟ್ಕೊಂಡಿರೋದು, ಎಣ್ಣೆ ಅದು ತಗೊಳ್ತಾ ಇಲ್ಲ, ಅಂದರೆ ಎಣ್ಣೆ ಹೀರ್ಕೊತಾ ಇಲ್ಲ. ನೋಡಿ ಎಣ್ಣೆ ಹಾಗೆ ಇದೆ. ಇವಾಗ ನಾನು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಈ ಥರ ಹಾಕ್ಕೊಂಡು
ನಾವು ಜಾಸ್ತಿ ಪ್ರೆಷರ್ ಒತ್ತಬಾರ್ದು. ಇದನ್ನು ಸುಮ್ಮನೆ ಮೇಲ್ಮೇಲೆ ಈ ಥರ ನೈಸಾಗಿ ನಾವು ಒಂದೇ ಸಮ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಒತ್ತಬಾರ್ದು, ಸುಮ್ಮನೆ ಒಂದೇ ಸಮನ ನಾವು ಈ ಥರ ಮಾಡ್ಕೋಬೇಕು. ಮತ್ತು ಒಂದು 10 ನಿಮಿಷ ಬಿಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಜಾಸ್ತಿ ತಣ್ಣಗಾದ್ಮೇಲೆ ಕಟ್ ಮಾಡಿದ್ರೆ ಕಟ್ ಆಗೋದಿಲ್ಲ, ಗಟ್ಟಿಯಾಗಿ ಬಿಡುತ್ತಲ್ಲ, ಅದಕ್ಕೆ. ಇವಾಗ ನಾನು ನೋಡಿ ಒಂದು 10 ಸೆಕೆಂಡ್ ಬಿಟ್ಟಿದ್ದೆ. ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಉದ್ದುದ್ದ ಮತ್ತು ಅಡ್ಡಡ್ಡನ ಕಟ್ ಮಾಡ್ಕೊತೀನಿ. ನಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ನಾನು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಕಟ್ ಆಗುತ್ತೆ. ಮತ್ತು 1 ಗಂಟೆ 2 ಗಂಟೆ ಬಿಟ್ಟ ಮೇಲೆ ನಾವು ಇದನ್ನು ತಕ್ಕೋಬೋದು. ಮೈಸೂರು ಪಾಕ್ ಮಾಡೋದು ಭಾಳ ಈಸಿ. ನೋಡಿ ಈ ಥರ ಎಲ್ಲ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಅಡ್ಡಡ್ಡ ಉದ್ದುದ್ದ ಎಲ್ಲ ಕಟ್ ಮಾಡಿ 2 ಗಂಟೆ ಆಯ್ತು ನಾನು ಬಿಟ್ಟು. ಇವಾಗ ನೋಡಿ ಇವಾಗ ತೆಗಿತಾ ಇದ್ದೀನಿ. ಎಲ್ಲೆಲ್ಲಿ ಕಟ್ಟಾಗಿರಲ್ವೋ ಅಲ್ಲಲ್ಲಿ ನಾನು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ತೆಗಿತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲೂ ಪುಡಿ ಆಗ್ತಾ ಇಲ್ಲ, ಪರ್ಫೆಕ್ಟಾಗಿ ಆಗಿದೆ ಮೈಸೂರು ಪಾಕು. ನೋಡಿ ತುಂಬ ಈಸಿಯಾಗಿ ಮಾಡ್ಬೋದು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತೇನೋ ಸ್ವಲ್ಪ ಕಟ್ಟಾಗಿಲ್ಲ, ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲಿ ಕಟ್ಟಾಗಲ್ವೋ ಅಲ್ಲಿ ಸ್ವಲ್ಪ ಕಟ್ ಮಾಡಿ ನಾನು ತಗೊತಾ ಇದ್ದೀನಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಇವಾಗ ಮುರಿದ್ರೆ ಒಳಗಡೆ ಎಲ್ಲ ಎಷ್ಟು ಸಾಫ್ಟಾಗಿದೆ. ಥ್ಯಾಂಕ್ ಯು.